ಇವತ್ತು ನಾನು ನಿಮಗೆ ತಮ್ನಿಲನ್ನು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ. ಈಗ ನೋಡಿ ಮೇಲೆ ಯಾವ ಥರ ಬರ್ತಾ ಇದ್ದಾವಲ್ಲ, ಇದೇ ಥರ ತಮ್ನಿಲನ್ನು ನನ್ನ ಮೊಬೈಲ್ನಲ್ಲೇ ನಾನು ಎಡಿಟ್ ಮಾಡ್ತೀನಿ. ಬೇರೆಲ್ಲ ಜನ ದೊಡ್ಡ ದೊಡ್ಡ ಯೂಟ್ಯೂಬರ್ ಎಲ್ಲ ಆಲ್ಮೋಸ್ಟ್ ಮೊಬೈಲಲ್ಲೇ ಯೂಸ್ ಮಾಡ್ತಾರೆ. ಅವರು ಒಂದು ಟೈಪ್ ನಿಮಗೆ ಇಂಪ್ರೆಸ್ ಆಗೋ ಥರ ತಮ್ನಿಲನ್ನು ಹೇಗೆ ಮಾಡ್ತಾರೆ ಅಂತೇಳಿ ನಾನು ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ನಿಮ್ಮ ಹತ್ರ ಇರಬೇಕಾದಂಥ ಒಂದು 4 ಮೇನ್ ಅಪ್ಲಿಕೇಶನ್ ಬೇಕು. ಆ ಅಪ್ಲಿಕೇಶನ್ ಬಗ್ಗೆ ನಾನು ಇವತ್ತು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ ಇದೇ ಥರ ತಮ್ನಿಲನ್ನು ಮಾಡೋದನ್ನು ನಾನು ಇವತ್ತು ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ಫಸ್ಟ್ ನಿಮ್ಗೆ ಅಪ್ಲಿಕೇಶನ್ ಬೇಕಾಗಿದ್ದು ಪಿಕ್ಸೆಲ್ ಲ್ಯಾಬ್, ಸೆಕೆಂಡು ಇಮೇಜ್ ಸರ್ಚರ್ ಅಂತೇಳಿ, ಥರ್ಡು ರಿಮೂವ್ BG ಬ್ಯಾಕ್ಗ್ರೌಂಡ್ ಅಂತೇಳಿ, ಒಂದು ಫೋರ್ತು ನಿಮಗೆ ರೆಮಿನಿ ಅಂತೇಳಿ. ಇವೆಲ್ಲವನ್ನು ನಾನು ಯೂಸ್ ಮಾಡೋದು ಹೇಗೆ ಅಂತೇಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಅದು ಆದರೂ ಇದ್ರದ್ದು ಯೂಸ್ ಏನು ಅಂತೇಳಿ ಇವತ್ತು ನಿಮ್ಗೆ ಗೊತ್ತಾಗುತ್ತೆ ಈ ವಿಡಿಯೋದಲ್ಲಿ. ಈಗ ನೀವು ಒಂದೊಂದು ಸ್ಟೆಪ್ ಆಗಿ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ, ನೋಡಿ. ಈಗ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಬಂದಿದ್ದರು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ, ಬನ್ನಿ. ಈಗ ಪಿಕ್ಸೆಲ್ ಲ್ಯಾಬನ್ನು ಓಪನ್ ಮಾಡ್ಕೋಬೇಕು. ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿದ್ಮೇಲೆ 3 ಡಾಟ್ ಏನು ಕಾಣ್ತಾ ಇದೆಯಲ್ಲ, ಅಲ್ಲಿ ಹೋಗಿ ಇಮೇಜ್ ಸೈಜನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಕಸ್ಟಮ್ ಇದೆಯಲ್ಲ, ಅಲ್ಲಿ ಹೋಗಿ ಯೂಟ್ಯೂಬ್ ತಮ್ನಿಲ್ ಅಂತೇಳಿ ಸೆಲೆಕ್ಟ್ ಮಾಡ್ಕೋಬೇಕು. ಯೂಟ್ಯೂಬ್ ತಮ್ನಿಲ್ ಅಂದರೆ ಅದಕ್ಕೆ ಎಷ್ಟು ರೇಷೋ ಬೇಕೋ ಅದೆಲ್ಲ ಕರೆಕ್ಟಾಗಿ ಸೆಟ್ ಮಾಡಿಟ್ಟಿರ್ತದೆ. ಏನಿದು ಪಿಕ್ಸೆಲ್ ಲ್ಯಾಬ್ ಇದೆಯಲ್ಲ ಕರೆಕ್ಟಾಗಿ ನೀವು ಲೇಯರಲ್ಲಿ ಹೋಗಿ ಈಗ ಕಲರ್ ಆ್ಯಂಡ್ ಬ್ಯಾಕ್ಗ್ರೌಂಡನ್ನು ಚೇಂಜ್ ಮಾಡ್ಕೊಳ್ಳಿ. ಲೇಯರ್ ಸೆಲೆಕ್ಟ್ ಮಾಡಿ ಅಲ್ಲಿ ಬ್ಯಾಕ್ಗ್ರೌಂಡ್ ಚೇಂಜ್ ಮಾಡಿದೆ. ಈಗೇನಲ್ಲಿ ನ್ಯೂ ಟೆಕ್ಸ್ಟ್ ಇದೆಯಲ್ಲ ಅದನ್ನು ಈಗ ಬರ್ಕೊಳ್ಬೇಕು ನೀವು. ಈಗ ಹೌ ಟು ಕ್ರಿಯೇಟ್ ಅಂತೇಳಿ ನಾನು ಟೈಪ್ ಮಾಡ್ತಾಯಿದ್ದೀನಿ. ಮತ್ತು ಇದೇನು ತಮ್ನಿಲ್ ಇದೆಯಲ್ಲ, ಹೌ ಟು ಕ್ರಿಯೇಟ್ ತಮ್ನಿಲ್, ಅದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ತಮ್ನಿಲ್ ಮಾಡಿ ಹೇಳ್ಕೊಡ್ತೀನಿ. ಹೌ ಟು ಕ್ರಿಯೇಟ್ ಅಂತಿದೆಯಲ್ಲ, ಇದಕ್ಕೆ ಕರೆಕ್ಟಾಗಿ ಕಲರು ಮತ್ತು ರೆಡ್ ಬ್ಯಾಕ್ಗ್ರೌಂಡು ವೈಟ್ ವರ್ಡಿಂಗ್ಸ್ ಒಳಗೆ ಇದನ್ನು ಸೆಟ್ ಮಾಡ್ತಾಯಿದ್ದೀನಿ ನೋಡಿ. ಓಕೆ, ಸೆಟ್ ಆದಮೇಲೆ AB ಪಾಯಿಂಟನ್ನು ಸೆಟ್ ಮಾಡ್ಕೊಂಡು ಕರೆಕ್ಟಾಗಿ ನಿಮಗೆ ಸೆಟ್ ಮಾಡ್ಕೊ. ಅದು ಆದಮೇಲೆ ಒಂದು ಫೋಟೋ, ಇದ್ರದ್ದು ನಂದು ಫೋಟೋ ಏನಿದೆಯಲ್ಲ, ಇದು ಬ್ಯಾಕ್ಗ್ರೌಂಡನ್ನು ನಾನು ರಿಮೂವ್ ಮಾಡಿದ್ದೀನಿ. ಅದು ರಿಮೂವ್ ಮಾಡೋದಕ್ಕೆ ನಿಮಗೆ ಫಸ್ಟ್ ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ನಲ್ಲ ರಿಮೂವ್ BG ಅಂತೇಳಿ, ಆ ಅಪ್ಲಿಕೇಶನನ್ನು ಯೂಸ್ ಮಾಡ್ಕೊಂಡ್ರೆ ನಿಮ್ಮ ಬ್ಯಾಕ್ಗ್ರೌಂಡಲ್ಲಿ ಏನು ಬೇಕಾದಿದ್ರು ಅದು ರಿಮೂವ್ ಮಾಡಿಕೊಡುತ್ತೆ 1 ಮಿನಿಟಲ್ಲಿ. ಓಕೆ, ಅದು ಫ್ರೀ ಆಫ್ ಕಾಸ್ಟು, ಯಾವುದೇ ಚಾರ್ಜಸ್ ಇರೋಲ್ಲ. ಓಕೆ, ಈಗ ಇದಕ್ಕೇನು ಫೋಟೋ ಏನು ಮಾಡಿದ್ನಲ್ಲ ಸ್ಟ್ರೋಕ್ ಕೊಡ್ಬೇಕು. ಅದಕ್ಕೆ ಸ್ಟ್ರೋಕ್ ಕೊಟ್ಟರೆ ಏನಂತ ಫೋಟೋ ಸ್ವಲ್ಪ ಕ್ಲಿಯರಾಗಿ ಕಾಣುತ್ತೆ. ಅಂದರೆ ನನ್ನ ಎಲ್ಲ ಬ್ಯಾಕ್ ಕೂದಲು ಅದು ಏನಿದೆಯಲ್ಲ ಅದೆಲ್ಲ ನಿಮಗೆ ಬ್ಲ್ಯಾಕಲ್ಲಿ ಮರ್ಜ್ ಆಗೋಗುತ್ತೆ. ಇಲ್ಲ ಅಂದರೆ ನಿಮ್ಮದು ಅದು ಹೈಲೈಟ್ ಆಗಬೇಕಂದ್ರೆ ಸ್ವಲ್ಪ ಸ್ಟ್ರೋಕ್ ಕೊಡಬೇಕು. ಈಗ ಪ್ಲಸ್ಸಲ್ಲಿ ಹೋಗಿ ಶೇಪನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಶೇಪನ್ನು ನಾನು ಈಗ ಸ್ಕ್ವೇರನ್ನು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕರೆಕ್ಟಾಗಿ ನೋಡಿ, ಇದೇ ಥರ ನಿಮ್ಗೆ ಹೇಗೆ ಬೇಕೋ ಹಾಗೆಲ್ಲ ಸ್ಕ್ವೇರನ್ನು ನೀವು ಒಂದು ಟೈಪ್ ಕಂಪ್ಯೂಟರ್ ಟೈಪ್ ಯೂಸ್ ಮಾಡೋದು ನೀವು ಪಿಕ್ಸೆಲ್ ಲ್ಯಾಬನ್ನು. ಓಕೆ, ಇದನ್ನು ಈ ಥರ ಸೈಡ್ ಅದು ಕರೆಕ್ಟಾಗಿ ನಿಮ್ಮ ಫೋಟೋ ಮತ್ತು ಫ್ರೇಮ್ ಎರಡು ಕರೆಕ್ಟಾಗಿ ಕಾಣೋ ಥರ ಮಾಡ್ಕೊಳ್ಳಿ. ಈಗ ಟು ಬ್ಯಾಕ್ ಹತ್ತು ಕೊಟ್ಟರೆ ಅದನ್ನು ನಿಮ್ಮ ಏನು ಫೋಟೋ ಇದೆಯಲ್ಲ ಆ ಫ್ರೇಮ್ ಮೇಲೆ ಬರುತ್ತೆ. ಶೇಪ್ಸ್ ಏನಿದೆಯಲ್ಲ ಸ್ಕ್ವೇರಲ್ಲಿ ಆ ಶೇಪ್ ಮೇಲೆ ಬರುತ್ತೆ. ಟು ಬ್ಯಾಕ್ ಹತ್ತು ಕೊಡಬೇಕು. ನಿಮ್ದು ಯಾವುದು ಬ್ಯಾಕ್ ಅಂತೇಳಿ ಬ್ಯಾಕ್ ಬರುತ್ತೆ, ಫ್ರಂಟ್ ಅಂದರೆ ಫ್ರಂಟ್ ಇದೆ, ಅಲ್ಲಿ ಆಪ್ಷನ್ ಇದೆ ನೋಡಿ. ಈಗ ಒಂದು ಕಾಪಿ ಕೊಟ್ಟು ನಾನು ಸೇಮ್ ಸ್ಕ್ವೇರನ್ನು ತೊಗೋತಾ ಇದ್ದೀನಿ. ಯಾಕಂದರೆ ನಮಗೆ ಒಂದು ಬಾರ್ಡರು ಇರಬೇಕು, ನಡುವೆ ಒಂದು ಬೇರೆ ಕಲರ್ ಬರ್ಬೇಕಂತೇಳಿ ನಾನು ಎರಡನ್ನು ಮಾಡ್ಕೊತೀನಿ. ಬಾರ್ಡರ್ ಏನಿದೆ ವೈಟ್ ಬೇಕು ನಮಗೆ, ಮತ್ತು ನಡುವೆ ಬ್ಲ್ಯಾಕ್ ಕಲರ್ ಬೇಕು, ಅದೇ ಸ್ಕ್ವೇರು 2 ಶೇಪು. ಆ ಸ್ಕ್ವೇರಲ್ಲಿ ನಮ್ಮದು ಈ ತಮ್ನಿಲ್ಗೆ ಏನೇನು ಬೇಕು ಅದೆಲ್ಲ ಬರ್ಕೊಳ್ತಾ ಇದ್ದೀನಿ ನಾನು. ಓಕೆ, ಅದನ್ನು ನೋಡ್ಕೊಂಡು ಅದೆಲ್ಲ ಮಾಡಿ ಈಗ ಇವನ್ನೆಲ್ಲ ನೀವು ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡ್ಕೋದೇ ಇದ್ದರೆ ಅದೆಲ್ಲ ವೇಸ್ಟು. ಯಾಕಂದರೆ ಆ ಕಡೆ ಸರಿಯಾಡಿದೆ ಅಂದರೆ ನಿಮ್ಮದು ತಮ್ನಿಲ್ ಸರಿಯಾಗಿ ಕ್ರಿಯೇಟ್ ಆಗೋಲ್ಲ. ಲಾಕ್ ಮಾಡಿದ್ದು ನೋಡಿ, ನಾನು ಆಪ್ಷನ್ ಕೂಡ ತೋರಿಸಿದ್ದೆ ನಿಮಗೆ. ಅದೇ ಥರ ಆ ಲೇಯರ್ ಟೈಪ್ ಕಾಣ್ತದಲ್ಲ ಅದರಲ್ಲಿ ಹೋಗಿ ಲಾಕ್ ಮಾಡ್ಕೋಬೇಕು. ಈಗ ಪ್ಲಸ್ಸಲ್ಲಿ ಹೋಗಿ ಮತ್ತು ನೀವು ಶೇಪ್ಸಲ್ಲಿ ಹೋಗ್ಬೇಕು. ಇನ್ನೂ ನನಗೆ ತಮ್ನಿಲ್ ಅಂತೇನು ಬರ್ತಿದ್ನಲ್ಲ ಅದಕ್ಕೊಂದು ಶೇಪು ಅದೇ ಥರದ್ದೊಂದು ನನಗೆ ಇದು ಬೇಕಿತ್ತು ಸದ್ಯ, ಸ್ಕ್ವೇರ್ ಶೇಪಲ್ಲಿ ಕನ್ನಡದಲ್ಲಿ ಹೋಗ್ಬೇಕಂದ್ರೆ ಆಯತಕಾರದ ಒಂದು ಇನ್ನೊಂದು ಶೇಪ್ ಬೇಕು ನನಗೆ. ಇದು ಸೇಮ್ ಇನ್ನೊಂದು ನಾನು ಕಾಪಿ ಮಾಡ್ಕೋಬೇಕು. ಕಾಪಿ ಮಾಡ್ಕೊಂಡು ಅದೇ ಥರ ನಾನು ಏನು ಮೊದಲು ಮಾಡಿದ್ನಲ್ಲ ಅದೇ ಥರ ನಿಮಗೆ ಮಾಡಿಕೊಡ್ತೀನಿ. ಓಕೆ, ನೋಡಿ, ಹಾಗೆ ನೋಡ್ತಾಯಿರಿ ನೀವು ಕರೆಕ್ಟಾಗಿ. ಇದೇ ಥರ ವೀಡಿಯೋ ನಾನು ಈಗ ಈ ಫಸ್ಟ್ ತಮ್ನಿಲ್ದು ವೀಡಿಯೋ ಫಸ್ಟ್ ಇದೆ. ಇನ್ನು ಮುಂದೆ ನೀವು ಹೊಸ ತಮ್ನಿಲ್ ಹೇಗೆ ಮಾಡೋದಿದ್ರೆ ಅದು ಹಾಕ್ಕೊಡ್ತೀನಿ ನಾನು. ನೀವು ಕ್ಲಿಯರಾಗಿ ನಿಮ್ಗೆ ಏನೇನು ಇದ್ರೋ ಸಮಸ್ಯೆ ಅನಿಸುತ್ತೆ ನನಗೆ ಕಮೆಂಟ್ ಮಾಡಿದರೆ ನಾನು ಅದ್ರ ಪ್ರಕಾರ ನೆಕ್ಸ್ಟ್ ವೀಡಿಯೋದಲ್ಲಿ ಇಂಪ್ಲಿಮೆಂಟ್ ಮಾಡ್ಕೊಂಡು ನಿಮಗೋಸ್ಕರ ಒಳ್ಳೆ ವೀಡಿಯೋ ತರೋಕ್ಕೆ ನನಗೆ ಹೆಲ್ಪ್ ಆಗುತ್ತೆ. ಓಕೆ, ಅದನ್ನು ನಾನೀಗ ಒಳಗಡೆ ಏನು ಇನ್ನೊಂದು ಫ್ರೇಮ್ ಕಾಪಿ ಮಾಡ್ಕೊಂಡು ಅದಕ್ಕೆ ಇದು ಮಾಡಿದ್ನಲ್ಲ ಅದನ್ನು ಬ್ಲ್ಯಾಕ್ ಕಲರಲ್ಲಿ ಕೊಡ್ತಾಯಿದ್ದೀನಿ. ನೋಡಿ, ಈ ಥರ ಸೆಟ್ ಮಾಡ್ಕೊಳ್ಳಿ. ಈ ಸೆಟ್ ಮಾಡ್ಕೊಂಡು ಸದ್ ನಾವು ಮತ್ತೆ ಪ್ಲಸ್ಸಲ್ಲಿ ಹೋಗ್ಬೇಕು.
ಅದೇ ಲೇಯರಲ್ಲಿ ಹೋಗಿ ಮೊದಲು ಅದಕ್ಕಿಂತ ಒಂದು ಲಾಕ್ ಮಾಡ್ಕೊಂಡ್ಮೇಲೆ ಪ್ಲಸ್ಸಲ್ಲಿ ಹೋಗ್ಬೇಕು. ಪ್ಲಸ್ಸಲ್ಲಿ ಹೋಗಿ ಈಗ ನ್ಯೂ ಟೆಕ್ಸ್ಟಲ್ಲಿ ಹೋಗಿ ನಮ್ಮ ಇದೇನು ತಮ್ನೇಲ್ ಅಂತೇಳಿ ಬರ್ಕೋತಾ ಇದ್ದೀನಿ ನಾನೀಗ. ತಮ್ನೇಲ್ ಅಂದರೆ ಓಕೆ, ತಮ್ನೇಲ್ ಸೆಲೆಕ್ಟ್ ಮಾಡಿಕೊಂಡು ಕರೆಕ್ಟಾಗಿ ನೀವು ಅದೇನು ಕೆಳಗಡೆ ಒಂದು ಶೇಪ್ ಮಾಡಿಟ್ಟಿದ್ದೀನಲ್ಲ ಸ್ಕ್ವೇರಲ್ಲಿ, ಅದರೊಳಗಡೆ ಸೆಟ್ ಮಾಡ್ಕೊಂಡು ಅದಕ್ಕೊಂದು ಒಳ್ಳೆಯ ಕಲರ್ ಕೊಡಿ. ಎಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಲೇಯರಲ್ಲಿ ಬಂದು ಅದು ಫಾಂಟು ಮತ್ತು ಕಲರನ್ನು ನೀವು ಮಾಡ್ಕೊಳ್ಳಿ. ಇದನ್ನು ನೀವು ಹೆಚ್ಚು ಯೂಸ್ ಮಾಡ್ತಾ ಹೋದರೆ ನಿಮಗೆ ಪಿಕ್ಸೆಲ್ ಲ್ಯಾಬ್ ಒಂದು ಟೈಪ್ ನೀವು ಕಂಪ್ಯೂಟರ್ ಯೂಸ್ ಮಾಡೋದೇ ಮರ್ತು ಹೋಗ್ತಾನೆ. ಯಾಕಂದರೆ ನಾನು ಹೆಚ್ಚು ನಾನು ಕಂಪ್ಯೂಟರ್ ಮಾಡೋಕ್ಕೋದ್ರೆ ಭಾಳ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ನಾನು ಹೆಚ್ಚು ಇದರಲ್ಲೇ ಮೊಬೈಲ್ನಲ್ಲಿ ಒಂದು ಟೈಪ್ ಕಂಪ್ಯೂಟರ್ ಟೈಪ್ ಯೂಸ್ ಮಾಡ್ತಾಯಿದ್ದೀನಿ. ಮೊಬೈಲಲ್ಲಿ ಈಗ ಏನು ಕಮ್ಮಿ ಇಲ್ಲ, ಎಲ್ಲ ನೀವು ಅಪ್ಡೇಟ್ ಹಾಕೋತಾ ಹೋಗ್ತಿರ್ಬೋದು. ಹಾಗೆ ಅಪ್ಡೇಟ್ ಬರ್ತಾ ಇರುತ್ತೆ, ಅಪ್ಡೇಟ್ ಮಾಡ್ತಿರ್ಬೇಕು. ನಿಮ್ಮದು ಮೊಬೈಲು ಒಂದು ಟೈಪ್ ಕಂಪ್ಯೂಟರ್ ಆಗಿಬಿಡುತ್ತೆ. ಈಗ ಅದಕ್ಕೂ ಕಲರ್ ಕೊಡ್ತಾಯಿದ್ದೀನಿ ನಾನು. ನನಗೆ ಈಗ ಹಳದಿ ಸರಿ ಅನ್ನಿಸ್ತಾ ಇಲ್ಲ, ನಾನು ರೆಡ್ ಕಲರ್ ಕೊಡ್ತೀನಿ. ರೆಡ್ ನೋಡಿ, ಓಕೆ, ರೆಡ್ ಕೊಟ್ಟರೆ ಒಂದು ಟೈಪ್ ಒಳ್ಳೆಯ ಲುಕ್ಕು. ಓಕೆ, ಈಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಮತ್ತೆ ನೋಡಿ ಸ್ವಲ್ಪ ಮುಂದೆ ಪ್ಲಸ್ಸಲ್ಲಿ ಹೋಗಿ ಈಗ ಮತ್ತೆ ಫ್ರಾಮ್ ಗ್ಯಾಲ್ರಿಯಲ್ಲಿ ಹೋಗಿ ಈಗ ಯೂಟ್ಯೂಬ್ದು ಏನು ಲೋಗೋ ಇದೆಯಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು ನಾನು ಯೂಟ್ಯೂಬ್ ಲೋಗೋನ ಕರೆಕ್ಟಾಗಿ ಚಿಕ್ಕದಾಗಿ ಮಾಡ್ಕೋಬೇಕು. ಈ ಥರ ಬಂದೆ ಸೈಡಲ್ಲಿ ಅಲ್ಲಿ ಗ್ರೀನ್ ಕಲರ್ ಅಂತಲ್ಲ ಅಲ್ಲಿ ಕರ್ಸರ್ ಇಟ್ಟು ನೀವು ಸಣ್ಣದು ದೊಡ್ಡದು ಎಲ್ಲ ಮಾಡ್ಕೋಬೋದು. ಈಗ ಅದನ್ನು ನಾನು ಒಂದು 2-3 ಕಾಪಿ ಮಾಡ್ಕೋತೀನಿ. ಕಾಪಿ ಮಾಡಿ ಅದನ್ನು ಇಲ್ಲಿ ಏನು ಸೆಟ್ ಮಾಡ್ತಾಯಿದ್ದೀನಿ ನೋಡಿ, ಅದೇ ಸೇಮ್ ಏನು ಕಾಪಿ ಆಪ್ಷನ್ ಇರುತ್ತೆ ಅಲ್ಲಿ, ಒಂದು ಟೈಪ್ ಕಂಪ್ಯೂಟರ್ ಇದ್ದಂಗೆ ಇದು ಪಿಕ್ಸೆಲ್ ಆ್ಯಪ್. ಓಕೆ, ಇದು ಮಾಡಿಕೊಂಡು ಓಕೆ ನೋಡಿ, ಈ ಥರ ನೀವು ಸೆಟ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ ಥರ ಬೇಕು ಆ ಥರ ಮಾಡ್ಕೋಬೋದು ರೀ. ಇದ್ರೊಳಗಡೆ ನೀವು ಯಾವುದೇ ಕಂಪ್ಯೂಟರ್ಗೆ ಹೋಗಿ ನಿಮಗೊಂದು ಇದು ಮಾಡಿಕೊಡ್ರಿ ಹೇಳೋ ಅವಶ್ಯಕತೆ ಇಲ್ಲ. ಪಿಕ್ಸೆಲ್ ಆ್ಯಪ್ ಇತ್ತಂದ್ರೆ ನೀವೇ ಬ್ಯಾನರು, ಲಗ್ನ ಪತ್ರ ಏನು ಬೇಕಾದ್ ಮಾಡ್ಕೋಬೋದು. ನೀವು ಕಲಿಬೇಕಷ್ಟೇ, ನಿಮ್ಗೆ ಇಂಟ್ರೆಸ್ಟ್ ಬೇಕಿದ್ರೊಳಗಡೆ. ಈಗ ನೆಕ್ಸ್ಟ್ ನಾನು ಯೂಟ್ಯೂಬ್ ವಿಡಿಯೋಸ್ ಅಂತ ಬರಿತೇನೆ ನೋಡಿ. ಸುಮ್ಕೆ ನೀವು ಎಕ್ಸಾಂಪಲ್ ಟೈಪ್ ಇದನ್ನು ನಾನು ತಮ್ನೇಲ್ ಮಾಡಿ ಹೇಳ್ತಾ ಇದ್ದೀನಿ ಅಂತ. ಕ್ಲಿಯರಾಗಿ ನಾನು ಒಂದೊಂದು ತಮ್ನೇಲ್ ಈಗ ಮಾಡಿ ಹಾಕಿದ್ದೀನಿ ನೋಡಿ. ನಾನು ವೀಡಿಯೋ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ನನ್ನ ವೀಡಿಯೋದಲ್ಲಿ ಯಾವುದೇ ತಮ್ನೇಲ್ ಇದ್ದರೆ ನಾನು ಅಷ್ಟೊಂದು ಇನ್ನೂ ನಾನು ಇಂಪ್ರೂವ್ಮೆಂಟ್ ಮಾಡ್ಕೋಬೇಕು. ಇಂಪ್ರೂವ್ಮೆಂಟ್ ಆಗಿದೆ ಅಂತ ಹೇಳ್ತಾ ಇಲ್ಲ, ಇಂಪ್ರೂವ್ಮೆಂಟ್ ಆಗ್ಬೇಕಿನ್ನು. ಅದೇ ಥರ ನಂತರ ನೀವು ಮಾಡ್ಬೋದು. ಓಕೆ, ಯೂಟ್ಯೂಬ್ ವಿಡಿಯೋಸ್ ಅಂತ ಹಾಕಿದ್ನಲ್ಲ ಅದಕ್ಕೆ ಫಾಂಟನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಹೆವಿ ಫಾಂಟಲ್ಲಿ ಹೋಗಿ ನಿಮ್ಮದು ಯಾವ್ದು ಬೇಕದು ಫಾಂಟು ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಈಗ ಒಂದು ಆಲ್ರೆಡಿ ನಾನು 3-4 ಫಾಂಟು ನನಗೆ ಸೆಲೆಕ್ಟಿವ್ ಫಾಂಟನ್ನು ಡೌನ್ಲೋಡ್ ಮಾಡ್ಕೊಂಡು ಅದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೀವು ಬೇಕಾದಂಥ ಫಾಂಟನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡು ಹಾಗೆ ನೀವು ಫ್ರೀಯಾಗಿ ಸಿಕ್ಕಾಪಟ್ಟೆ ಫಾಂಟ್ಸ್ ಇದೆ ಅದರೊಳಗಡೆ, ಅದನ್ನು ಮಾಡ್ಕೋಬೋದು. ಈ ಥರ ನೋಡಿ, ಈ ಥರ ಬರ್ತಾ. ಈಗ ನೆಕ್ಸ್ಟ್ ನಾವು ಕನ್ನಡದಲ್ಲಿ ಬರಿಬೇಕಲ್ಲ. ನಾನು ಕನ್ನಡದಲ್ಲಿ ಎಲ್ಲ ಇಂಗ್ಲೀಷಲ್ಲಿ ಬರೆದ್ರೆ ಕನ್ನಡಿಗರಿಗೆ ಅಷ್ಟೊಂದು ಇಷ್ಟ ಆಗೋಲ್ಲ. ಅದಕ್ಕೋಸ್ಕರ ಒಂದಿಷ್ಟು ಕನ್ನಡದಲ್ಲಿ ಮೇನ್ ಇಂಗ್ಲೀಷ್ ಅಷ್ಟೊಂದು ತಿಳಿದಲ್ಲಾರದವ್ರಿಗೆ ಕನ್ನಡದಲ್ಲಿ ಬರಿಬೇಕಾಗುತ್ತೆ. ತಮ್ನೇಲ್ ಮಾಡುವ ಸರಳ ವಿಧಾನ ಅಂತೇಳಿ ನಾನು ಕನ್ನಡದಲ್ಲಿ ಬರಿತಾ ಇದ್ದೀನಿ ನೋಡಿ. ಓಕೆ, ನೋಡ್ತಾ ಹೋಗಿ ನೀವು. ಹಾಗೆ ಈಜಿ ಮೆಥಡ್ ಇದೆ ಭಾಳ. ಯಾವುದೇ ₹1 ಖರ್ಚು ಮಾಡಿದೆ ನೀವು ಈ ಥರ ತಮ್ನೇಲನ್ನು ಮಾಡ್ಬೋದು. ಕಲರ್ಫುಲ್ಲು ನೀವು ಬ್ಯಾಕ್ಗ್ರೌಂಡು ಈಗ ಬ್ಲ್ಯಾಕ್ ಹಾಕಿದ್ದೀನಲ್ಲ, ಅಲ್ಲಿ ನೀವು ಬೇಕಾದ ಬ್ಯಾಕ್ಗ್ರೌಂಡನ್ನು ಡೌನ್ಲೋಡ್ ಮಾಡ್ಕೋಬೋದು. ನೀವು ಅದೇನು ಇಮೇಜ್ ಸರ್ಚ್ ಇರುತ್ತೆ ಒಂದು ಸ್ಟಾರ್ಟಿಂಗಲ್ಲಿ ನಾನು ತೋರಿಸಿದ್ನಲ್ಲ ಅಪ್ಲಿಕೇಶನ್, ಅದರೊಳಗೆ ಬ್ಯಾಕ್ಗ್ರೌಂಡು ನೀವು ಹೊಡೆದು ಸರ್ಚ್ ಮಾಡಿದರೆ ನಿಮ್ಗೆ ಎಷ್ಟು ಲಕ್ಷ ಬ್ಯಾಕ್ಗ್ರೌಂಡ್ ಸಿಗುತ್ತೆ. ಓಕೆ, ಅದರೊಳಗೆ ನೀವು ಸರ್ಚ್ ಮಾಡೋಕ್ಕಿಂತ ಮುಂಚೆ ಒಂದು ನಾನು ಕ್ಲಾರಿಫೈ ಮಾಡ್ಬೇಕಂದ್ರೆ ನೋ ಕಾಪಿರೈಟ್ ಅಂತೇಳಿ ಸರ್ಚ್ ಮಾಡಿ. ಯಾವುದೇ ನೀವು ಮಾಡಿದರೂ ನೋ ಕಾಪಿರೈಟ್ ಅಂತ ಲಾಸ್ಟಿಗೆ ಹೊಡ್ರಿ, ಅಂದರೆ ಆ ಕಾಪಿರೈಟ್ ಇಲ್ಲಾರ್ದು ನಿಮಗೆ ಅದು ಸಜೆಸ್ಟ್ ಮಾಡುತ್ತೆ. ಓಕೆ, ಈ ಸದ್ಯ ಇನ್ನು ಮೊಬೈಲ್ ಎತ್ತು ಬರಿತೀನಲ್ಲ, ಮೊಬೈಲೆಲ್ಲ ಮಾಡ್ತಿದ್ದನ್ನು ಮೊಬೈಲ್ ಎತ್ತು ಬರಿಬೇಕಲ್ಲ ಎಷ್ಟು. ಮತ್ತು ಕಂಪ್ಯೂಟ್ರು ಹೆಚ್ಚು ಎಲ್ಲ ದೊಡ್ಡ ಯೂಟ್ಯೂಬರು ಈಗ ಆಲ್ಮೋಸ್ಟ್ ಮೊಬೈಲಲ್ಲೇ ಮಾಡ್ತಾಯಿದ್ದಾರೆ. ಐಫೋನು ನಾರ್ಮಲ್ ಆಂಡ್ರಾಯ್ಡ್ ಫೋನಲ್ಲಿ ಹೆಚ್ಚು ಕಡಿಮೆ ಎಲ್ಲ ಸೇಮ್ ಕೊಡ್ತಾಯಿದೆ. ನೀವು ಐಫೋನ್ಗಿಂತ ಹೆಚ್ಚು ಆಪ್ಷನ್ ನಾರ್ಮಲ್ ಆಂಡ್ರಾಯ್ಡಲ್ಲಿ ಬರ್ತಾಯಿದೆ ಈಗ. ಓಕೆ, ಇನ್ನು ಮೊಬೈಲ್ ಎತ್ತಬಾರ್ದು, ಅದಕ್ಕೊಂದು ಸ್ವಲ್ಪ ಒಳ್ಳೆ ಫಾಂಟನ್ನು ಸೆಲೆಕ್ಟ್ ಮಾಡಿಬಿಟ್ರೆ ಅದು ಓಕೆ ಅದು ಕರೆಕ್ಟು. ಓಕೆ, ಇದು ಸೆಟ್ ಮಾಡಿದೆ. ಈಗ ನಾನು ಇಲ್ಲೇನು ಯೂಟ್ಯೂಬ್ ಮೇಲೆ ಒಂದು HD+ ಅದು ಬರೀಬೇಕು, ನಮ್ಮದು ಆಸೆ. ಅದೊಂದು HD+ ಬರೆದ ಬಿಡೋಣ. ತಗೋರಿ, ಈಗ HD+ ಸೆಲೆಕ್ಟ್ ಕೊಟ್ಟು ಅದಕ್ಕೊಂದು ಫಾಂಟು ಒಂದು ಸೈಜ್ ಕೊಟ್ಬಿಟ್ರೆ ಮುಗಿದೋಯ್ತು. ಅಲ್ಲಿ ಕರೆಕ್ಟಾಗಿ ಸೆಟ್ ಮಾಡಿಬಿಟ್ರೆ ನಿಮ್ಮದು ಯೂಟ್ಯೂಬ್ ಲೋಗೋ ಇವತ್ತೇನು ನಾನು ಹೇಳಿದ್ನಲ್ಲ ಆ ಟಾಸ್ಕ್ ಕಂಪ್ಲೀಟ್. ಓಕೆ, ನೋಡಿರಲಿ ಫಾಂಟನ್ನು ಸೆಟ್ ಮಾಡ್ತೀನಿ. ಎಥ್ನೋಸೆಂಟ್ರಿಕ್ ಫಾಂಟ್ ಅಂತೇಳಿ ನನ್ನ ಹತ್ರ ಅದು ಇದೆ. ಅದು ಬೇಕಂದ್ರೆ ನಾನು ಅದರದ್ದು ಲಿಂಕ್ ಹಾಕ್ತೀನಿ, ನೀವು ಬೇಕಂದರೆ ಕಮೆಂಟ್ ಹಾಕಿಸಿ. ನೆಕ್ಸ್ಟ್ ಟೈಮು
ನಾನು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ, ಇಲ್ಲಾಂದರೆ ಇದೇ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಅದನ್ನು ಮೆನ್ಷನ್ ಮಾಡ್ತೀನಿ ಕಮೆಂಟ್ ಬಂದ ತಕ್ಷಣ. ಆಲ್ಮೋಸ್ಟ್ ನಾವು ಎಲ್ಲ ಕಮೆಂಟ್ಸ್ಗೂ ನಾನು ರಿಟರ್ನ್ ಇದು ಹಾಕ್ತೀನಿ. ಪ್ಲೀಸ್ ಏನಾದರೂ ಇದರೊಳಗೆ ತಪ್ಪಿದ್ರೂ ನನ್ನ ಒಂದು ಸ್ವಲ್ಪ ಹೊಟ್ಟೆ ಹಾಕೋರಿ, ಯಾಕಂದ್ರೆ ನಾನು ಇನ್ನೂ ಹೊಸಬು ಇದರೊಳಗೆ, ಏನೋ ಒಂದು ಹೊಸ ಪ್ರಯತ್ನ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ನನಗೆ ಸಹಾಯ ಬೇಕು ಮತ್ತು ಸಪೋರ್ಟು ಬೇಕು, ಇದಕ್ಕೋಸ್ಕರ. ಓಕೆ, ಈಗ ಶೇವ್ ಕೊಡ್ಬೇಕು ನೋಡಿ. ಶೇವ್ ಕೊಡೋದನ್ನು ಏನು ಮಾರ್ಕ್ ಮಾಡಿ ತೋರಿಸ್ತೀನಿ ಅಲ್ಲಿ ಹೋಗಿ. ಯಾವಾಗಲೂ ಶೇವ್ ಮಾಡುವಾಗ ನೀವು ಕ್ವಾಲಿಟಿಯನ್ನು ಅಲ್ಟ್ರಾ ಹೋಗಿಡಿ. ಅಲ್ಟ್ರಾ ಇಟ್ಟರೆ ಅದು ಒಳ್ಳೆ ಒಂದು ಟೈಪ್ HD 5D ಟೈಪ್ ಬರುತ್ತೆ. 3Dಕ್ಕಿಂತ ಹೆಚ್ಚು 5D ಈ ಥರ ಸೆಲೆಕ್ಟ್ ಮಾಡ್ಕೋಬೇಕು ನೀವು. ಇದೀಗ ಶೇವ್ ಆದ ನಿಮ್ಮ ಇದರಲ್ಲಿ. ಇದಕ್ಕಿಂತ ನೀವು ಬೆಸ್ಟ್ ಆಪ್ಷನ್ ಅಂದರೆ ನೀವು ಹೈ ಡೆಫಿನಿಷನ್ನಲ್ಲಿ ಮಾಡ್ಬೋದು, ಅದು ಅಷ್ಟೊಂದು ಸರಿಯಾಗಲ್ಲ. ಅಲ್ಟ್ರಾನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಫೈನಲಿ ನಮ್ಮ ಯೂಟ್ಯೂಬ್ ತಮ್ನೇಲ್ ರೆಡಿ ಆಯಿತು. ಈ ಥರ ಕಾಣುತ್ತೆ ನೋಡಿ ನಿಮಗೆ. ಓಕೆ, ಇದನ್ನು ನೀವು ನಿಮ್ಮ ಯೂಟ್ಯೂಬಲ್ಲಿ ಯಾವಾಗ ನೀವು ಅಪ್ಲೋಡ್ ಮಾಡ್ತೀರೋ ಅವಾಗ ಇದನ್ನು ಸ್ಟಾರ್ಟಿಂಗಲ್ಲೇ ಹಾಕಿಬಿಡ್ಬೇಕು. ಹಂಗಂದರೆ ಯೂಟ್ಯೂಬ್ಗೆ ಗೊತ್ತಾಗುತ್ತೆ ನಿಮ್ಮದು ಯಾವ ಸೆಕ್ಷನಲ್ಲಿ ನಿಮ್ಮದು ವಿಡಿಯೋ ಕಳಿಸ್ಬೇಕತ್ತೆ. ಓಕೆ, ನಿಮ್ಗೆ ಹೆಚ್ಚಿನ ಮಾಹಿತಿ ಏನಾದರೂ ಬೇಕಾದರೂ ನನಗೆ ಕಮೆಂಟ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದಕ್ಕೆ ಉತ್ತರಿಸ್ತೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು.